ಮುಂದುವರಿಸ್ತಾ ಹೋಗ್ತೀನಿ ಸರ್. ಈಗ ಒಂದು ಕಡೆ ಈ ಷಡ್ಯಂತ್ರ ಬಯಲಾಗಿದೆ. ಇವ್ರ ಇಂಟೆನ್ಷನ್ಸ್ ಏನಿತ್ತು, ಏನಕ್ಕೋಸ್ಕರ ಇವರು ಈ ಸೌಜನ್ಯ ಹೆಸರನ್ನು ತಗೊಂಡ್ರು ಹೋರಾಟ ಮಾಡೋದಕ್ಕೆ, ಇದೆಲ್ಲ ಒಂದು ಕಡೆ ಕ್ಲಿಯರ್ ಆದ್ರೆ, ಮತ್ತೊಂದು ಕಡೆ ಈ ವಾಮಾಚಾರ ಮಾಡಿರೋ ಆರೋಪ ವಿಠಲಗೌಡನ್ ಹೊಸ ವರ್ಷೆ ಅಂತಾನೆ ಅಂದ್ಕೊಳ್ಬಹುದು. ಸೊ ಈಗ ಪವರ್ ಟಿವಿನೂ ದಾಖಲೆಗಳನ್ನೆಲ್ಲ ಕೊಟ್ಟಿರೋದ್ರಿಂದ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ಬೋದು, ಯಾವ ರೀತಿ ಟ್ವಿಸ್ಟ್ ತಗೊಳ್ಬಹುದು ಸರ್? ಸಿಂಧೂರ, ಈ ಡೆವಲಪ್ಮೆಂಟ್ಸ್ ಇನ್ ಸ್ಟೋರೀಸ್ ಇನ್ವೆಸ್ಟಿಗೇಷನಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದು, ಇನ್ವೆಸ್ಟಿಗೇಷನ್ ಆಗ್ತಾ ಇರುವಾಗ ಸಹಜ. ಒಂದಲ್ಲ ಒಂದು ಕುರುಹುಗಳು, ಒಂದೊಂದು ರೀತಿಯ ವಿಟ್ನೆಸ್ಗಳು, ಇವಿಡೆನ್ಸ್ಗಳು ಸಿಗ್ತವೆ. ಅದರ ಮೂಲಕ ಅವರು ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಹೋಗ್ತಾರೆ. ನಂಬರ್ 1, ನನಗೆ ಇದರಲ್ಲಿ ತುಂಬ, ನಾವು ಹೇಳ್ತೀವಿ ಧರ್ಮದಲ್ಲಿ ರಾಜಕೀಯವನ್ನು ತರಬಾರ್ದು, ಸತ್ಯವನ್ನು ರಾಜಕೀಯದಲ್ಲಿ ತರಬಾರ್ದು ಅಂತ ಹೇಳ್ತಾ ಇದ್ರು ಕೂಡ, ಎಲ್ಲೋ ಈ ಧರ್ಮಸ್ಥಳದ ಈಗಿನ ತಲೆಬುರುಡೆ ಇಶ್ಯೂಗಳಲ್ಲೂ ಕೂಡ ರಾಜಕೀಯವೇ ಮೇಳೈಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ತೂತು ಮೈ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಜನಗಳು SITಯ ರಿಪೋರ್ಟ್ಗಳು ಬರಲಿಕ್ಕೆ ಇರುವಾಗ ಅದನ್ನು ಕಾಯುವಂತಹ ಪೇಷಂಟ್ಸ್, ಎಲ್ಲರಿಗೆ ನ್ಯಾಯ ಬೇಕಂತಿದ್ರೆ ಎಲ್ರಿಗೆ ತಾವು ಎಣಿಸಿದಂಗೆ ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ. ಎಲ್ಲರಿಗೆ ನ್ಯಾಯ ಸಿಕ್ಕುವುದು ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ ಆ ರೀತಿಯ ನ್ಯಾಯ ಸಿಗುತ್ತೆ ವಿನಃ ನನಗೊಂದು ರೀತಿಯ ನ್ಯಾಯ ಬೇಕು, ಇನ್ನೊಬ್ಬನಿಗೊಂದಿಗೆ ನ್ಯಾಯ ಬೇಕು, ಅಥವಾ ಇನ್ನೊಬ್ಬ ನನಗೆ ಸಿಕ್ಕಿದ ನ್ಯಾಯ ನಾನು ಎಣಿಸಿದಂಗೆ ಬಂದಿಲ್ಲ ಅಂದರೆ ಅದು ನ್ಯಾಯವಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ವಿ ಹ್ಯಾವ್ ಟು ವೇಟ್ ಫಾರ್ ದ ರಿಪೋರ್ಟ್, SIT ರಿಪೋರ್ಟ್ ಬರೋವರೆಗೆ ಕಾಯ್ತಾ ಇರಬೇಕು. ವಿ ಹ್ಯಾವ್ ಎ ಡೀಸೆಂಟ್ SIT ರಿಪೋರ್ಟ್. ಈಗ ನೀವು ಹೇಳ್ತಾ ಇದ್ದ ಪ್ರಕಾರ ಎಲ್ಲೋ ಏನೂ ಸಿಕ್ಕಿಲ್ಲ ಅಂತ ಇದ್ದಾಗ ಯಾವುದೋ ಒಂದು ತಲೆಬುರುಡೆ ತಂದುಕೊಂಡಿದ್ದಾನೆ. ಆ ಚಿನ್ನಯ್ಯ ಏನಾಗಿ ಹೇಳ್ತಾನೆ, ಹೌದು ನಾನು ತಲೆಬುರುಡೆ ತಂದುಕೊಂಡಿದ್ದು ನಂದಲ್ಲ, ಇದು ನನಗೆ ಮಟ್ಟಣ್ಣವರು ಮತ್ತು ಜಯಂತ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಹೇಳಿದಾಗ, ಕನ್ಫೆಷನ್ ಸ್ಟೇಟ್ಮೆಂಟ್ ಅಂದರೆ BNS 183 ಮುಖಾಂತರ ಅವನೇ ಹೋಗ್ಬಿಟ್ಟು ಪ್ರೊಡ್ಯೂಸ್ ಮಾಡಿದಾಗ ಮ್ಯಾಜಿಸ್ಟ್ರೇಟ್ ಮುಖಾಂತರ, ಹೌದು ಇದು ನಾನು ಎಲ್ಲಿಂದ ತಂದಿದ್ದು ಹೂತಾಕಿದಂತಹ ತಲೆಬುರುಡೆಯಲ್ಲ, ಈ ತಲೆಬುರುಡೆಯು ನನಗೆ ಮಟ್ಟಣ್ಣವರು ತಂದು ಕೊಟ್ಟಿದ್ದ, ಅವರು ಮಾಡಿದಂತಹ ಸ್ಕ್ರಿಪ್ಟನ್ನು ನಾನು ಹೇಳಿದಷ್ಟೇ, ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ ಇದು ಎಲ್ಲ ಹೂತಾಕಿದ್ದು, ನಾನು ಹೂತಾಕಿದ್ದ ಹೆಣಗಳೆಲ್ಲ ಲೀಗಲಿ ಇದ್ದವು, ಪೊಲೀಸ್ ಅವರ ಆದೇಶದ ಮೇರೆಗೆ ನಾನು ಹೂತಾಕಿದ್ದೀನಿ, ಇದರಲ್ಲಿ ಧರ್ಮಸ್ಥಳದವರ ಕೈವಾಡ ಇಲ್ಲ. ಬಟ್ ಕಳೆದ 1 ವರ್ಷದಿಂದ ನನ್ನನ್ನು ಟ್ರೈನಿಂಗ್ ಮಾಡಲಾಯಿತು, ನನಗೆ ಈ ಬುರುಡೆಯನ್ನು ಕೊಡಲಾಯಿತು, ಅವರು ಹೇಳ್ಕೊಂಡಂಗೆ ನಾನು ಹೇಳ್ಕೊಂಡಿದ್ದೀನಿ, ಈಗ ನನಗೆ ಜೀವ ಬೆದರಿಕೆ ಇದೆ, ನನ್ನನ್ನು ಅರೆಸ್ಟ್ ಮಾಡಿ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಅಂತ ಬೇಡ್ಕೋತಾನೆ ಅಂತ ಹೇಳಿದಾಗ, ಈಗ ಅಲ್ಲಿಯವರೆಗೆ 180 ಡಿಗ್ರಿ ಅಂತ ನಾನು ಏನು ಮಾತಾಡ್ತಾ ಇದ್ದೀನಿ, ಈ ಕಡೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಬುರುಡೆಯು ಮಟ್ಟಣ್ಣವರಿಗೆ ಜಯಂತ್ ತಂದುಕೊಟ್ಟ, ಜಯಂತಿಗೆ ಯಾರು ತಂದುಕೊಟ್ಟ ಅಂದರೆ ಇದರದೆಲ್ಲರ ರೂವಾರಿನೂ ಮಟ್ಟಣ್ಣವರ ಆದೇಶದ ಮೇರೆಗೆ ಬುರುಡೆ ಹುಡುಕಿದಂತಹ ಏನು ನಮ್ಮ ಗೌಡ್ರಿದ್ದಾರೆ ಎಲ್ಲಿಂದ ತಗೊಂಬರ್ತಾರೆ ಅಂತ ಹೇಳಿದರೆ, ಅದನ್ನು ಬಂಗ್ಲೆಗುಡ್ಡೆಯಲ್ಲಿರುವ ಒಂದು ಪಾಯಿಂಟಿಂದ ನಾನು ತಗೊಂಡು ಬಂದಿದ್ದೀನಿ ಅಂತ ವಿಠಲ್ ಗೌಡ್ರು ಪ್ರದೀಪ್ ಗೌಡನೊಟ್ಟಿಗೆ ಹೋಗ್ಬಿಟ್ಟು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ.